Welcome back to Statistics by Savita. ಓಕೆ ಸ್ಟೂಡೆಂಟ್ಸ್, ಎಲ್ಲರೂ ಇವಾಗ ಸ್ಟಡಿನ ಸ್ಟಾರ್ಟ್ ಮಾಡಿದ್ದೀರಾ. ಕಾಲೇಜ್ ಆಲ್ರೆಡಿ 1 ಮಂತ್ ಆಯಿತು ಇವಾಗ. ಈಗ ನಿಮ್ಮಲ್ಲಿ ಎಲ್ಲ ಕಾಲೇಜಲ್ಲೂ ಕೂಡ ಬಂದಿರ್ಬೋದು ಏನಂತಂದರೆ ಸರ್ಕ್ಯುಲರು LBA ಅಂತ. ವಾಟ್ ಈಸ್ LBA? LBA ಏನಂತಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಹೌದಾ? ಇದನ್ನು ಈಗ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತಂದರೆ ಒಂದೊಂದು ಲೆಸನ್ನು ಅಥವಾ 2 ಲೆಸನ್ಸ್ ಏನಾಗಿರುತ್ತಲ್ಲ ಪಾರ್ಟ್ ಮಾಡಿದ್ದಾರೆ. ಇವಾಗ ಟೋಟಲ್ ನಮಗೆ ಕಳಿಸಿರೋದು ಪ್ರಕಾರ ಏನಂತಂದರೆ 10 ಟೆಸ್ಟನ್ನು ನಿಮಗೆ ಥ್ರೂ ಔಟ್ ದ ಇಯರ್ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು. ಈಗ 10 ಟೆಸ್ಟ್ ಆಗಬೇಕು ನಿಮಗೆ, ಯಾವುದು ಎಲ್ಲ ಚಾಪ್ಟ್ರಲ್ಲೂ ಕೂಡ, ಹೌದಾ? ಈಗ ನಿಮಗೆ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು, ಈಗ ಫಸ್ಟ್ ನಾನಿಲ್ಲಿ ನಿಮಗೆ ಒಂದು ಇದನ್ನು ತೋರಿಸ್ತೀನಿ ನೋಡಿ. ಓಕೆ ಸ್ಟೂಡೆಂಟ್ಸ್, ನೋಡಿ ಇಲ್ಲಿ ನಮ್ಮ ಟೀಮ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಕಳಿಸಿರೋದು ಸೆಕೆಂಡ್ PUC ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. LBA ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದುಬಿಟ್ಟು 30 ಮಾರ್ಕ್ಸು, ಟೈಮ್ ಡ್ಯೂರೇಷನ್ನು 1 hour. LBA ಟೆಸ್ಟ್ 1ಅಲ್ಲಿ ಈಗ ಅಂದರೆ ಜೂನಲ್ಲಿ ನಿಮ್ಗೆ ಈಗ ಆಲ್ಮೋಸ್ಟ್ ಜುಲೈಯಲ್ಲಿ ಅದು ಬಂದಿರೋದ್ರಿಂದ ನಾವು ಇವಾಗ ಕಂಡಕ್ಟ್ ಮಾಡ್ತೀವಿ. ದ್ಯಾಟ್ ಈಸ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ವೈಟಲ್ ಸ್ಟ್ಯಾಟಿಸ್ಟಿಕ್ಸು ಯೂನಿಟ್ 1 ಒಂದು ಟೆಸ್ಟನ್ನು LBA ಫಸ್ಟ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಇದನ್ನು ಹೆಂಗೆ ಕಂಡಕ್ಟ್ ಮಾಡ್ತೀವಿ, ಏನು ಪ್ಯಾಟರ್ನು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈಗ ವೈಟಲ್ ಸ್ಟ್ಯಾಟಿಸ್ಟಿಕ್ಸು, ಹೌದಾ? ಫಸ್ಟ್ ಯೂನಿಟ್ ನಿಮಗೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನೇನು ಬರುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಥಿಯರಿ ಪಾರ್ಟ್ ಹೆಂಗೆ ಏನು ಮಾಡೋದು ಅಂತ ಓನ್ಲಿ ಇವಾಗ ನಾನು ತೋರಿಸ್ಕೊಡ್ತಾ ಇರೋದು ನಿಮಗೆ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ಹೇಳಿ. 30 ಮಾರ್ಕ್ಸು, 1 hour ಟೈಮ್ ಬಂದುಬಿಟ್ಟು ನಿಮಗೆ 1 hour ಇದೆ. ಓಕೆ, ಮಾರ್ಕ್ಸು 30 ಮಾರ್ಕ್ಸ್ ಇದೆ, ಹೌದಾ? ಈಗ ಫಸ್ಟ್ ಇಲ್ಲಿ 3 ಸೆಕ್ಷನ್ ಇದೆ ನಿಮಗೆ. A ಅಂತ ಹೇಳಿಬಿಟ್ಟು ಸೆಕ್ಷನ್ A. ಸೆಕ್ಷನ್ A ಅಲ್ಲಿ ಏನು ಬರುತ್ತೆ ಅಂತಂದರೆ ಫಸ್ಟ್ 1 ಮಾರ್ಕು 2 ಕ್ವಶನ್ಸು. ಅದು ನಿಮಗೇನಂತಂದರೆ ಫಸ್ಟು ಆಬ್ಜೆಕ್ಟಿವ್ ಟೈಪ್ ಇರುತ್ತಲ್ಲ, MCQ ಏನಿದೆ ಅಲ್ಲ ಅದು ಬರುತ್ತಲ್ಲ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು. ಅಲ್ಲಿ ಚೂಸ್ ಮಾಡಿಬಿಟ್ಟು ನೀವು ಅಪ್ರೋಪ್ರಿಯೇಟ್ ಆನ್ಸರನ್ನು ಬರೀತೀರಾ ಅಲ್ಲಿ. ಮತ್ತು 1 into 3 ದ್ಯಾಟ್ ಈಸ್ ಈಕ್ವಲ್ಸ್ ಟು 3 marks. ದಟ್ ಈಸ್ ಅ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 1 into 3 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು ಆಲ್ಸೋ 3. ದಟ್ ಈಸ್ ಮ್ಯಾಚ್ ದ ಫಾಲೋಯಿಂಗ್. ಓಕೆ, ನೆಕ್ಸ್ಟ್ 1 into 2 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 2. ಅದು ಬಂದುಬಿಟ್ಟು ನಿಮಗೇನೆಂದರೆ 1 mark, 1 word ಆರ್ 1 sentence ಆನ್ಸರು. ಒಂದು ಡೆಫಿನಿಷನ್ ಇರ್ಬೋದು ಅಥವಾ ಒಂದು ಫಾರ್ಮುಲಾ ಆರ್ 1 word ಆನ್ಸರ್ ಇರ್ಬೋದು. ಇದು ಟೋಟಲ್ ಬಂದುಬಿಟ್ಟು ನಿಮಗಿಲ್ಲಿ 10 ಮಾರ್ಕ್ಸ್ ಆಗುತ್ತೆ. 2 + 3 + 3 + 2 ಸೆಕ್ಷನ್ A ಅಲ್ಲಿ. ಸೆಕ್ಷನ್ B ಬಂದುಬಿಟ್ಟು ಈಗ ಸೆಕ್ಷನ್ B ಅಲ್ಲಿ ಏನು ಕ್ವಶನ್ ಪ್ಯಾಟರ್ನ್ ಇದೆ ಅಂತಂದರೆ ಡೈರೆಕ್ಟ್ಲಿ 2 ಮಾರ್ಕ್ಸ್ ಕ್ವಶನ್ನು ನಿಮಗಿಲ್ಲಿ ಬರಲ್ಲ. ಯಾವುದರಲ್ಲಿ ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮಗೆ ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ 1 ಮಾರ್ಕಿಂದ ಅಷ್ಟೇ ಬರುತ್ತೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಅಂತ. ಇಲ್ಲಿ 2 ಮಾರ್ಕ್ಸ್ ಬರಲ್ಲ, ಅಂದರೆ 5 ಮಾರ್ಕ್ಸು. 5 ಮಾರ್ಕ್ಸು ನೀವು ಅಲ್ಲಿ ಬರೀತಾ ಇರೋದು 2 ಕ್ವಶನ್ಸನ್ನು ಔಟ್ ಆಫ್ 3 ಕ್ವಶನ್ನು. ಔಟ್ ಆಫ್ 3 ಕ್ವಶನ್ ಬರೆದ್ರೆ ಇಲ್ಲಿ ಎಷ್ಟಾಯಿತು ಮಾರ್ಕ್ಸು? ಟೋಟಲ್ ಬಂದುಬಿಟ್ಟು 10 ಮಾರ್ಕ್ಸ್ ಆಯ್ತಲ್ಲಿ. 5 ಮಾರ್ಕ್ಸು ನೀವು ಫುಲ್ಲು ಯಾವುದಾದ್ರೂ ಪ್ರಾಕ್ಟಿಕಲ್ ಕ್ವಶನ್ ಇರುತ್ತೆ ನಿಮಗೆ. TFR ಇರ್ಬೋದು, GFR ಇರ್ಬೋದು, CBR ಇರ್ಬೋದು, ASFR ಇರ್ಬೋದು. ಈ ರೀತಿ ಕ್ವಶನ್ಸನ್ನು ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸನ್ನು ನೀವು ಬರೀತೀರಿ. ಓಕೆ, ಸೆಕ್ಷನ್ C ಅಲ್ಲಿ
ಸೆಕ್ಷನ್ ಸಿಯಲ್ಲಿ 10 ಮಾರ್ಕ್ಸ್ ಬಂದುಬಿಟ್ಟು ಅಲ್ಲಿ 1 ಕ್ವಶನನ್ನು ಅಟೆಂಪ್ಟ್ ಮಾಡ್ತೀರಾ. 1 ಕ್ವಶನನ್ನು ಅಟೆಂಪ್ಟ್ ಮಾಡೋದಂದರೆ ಅಲ್ಲಿ ಕೊಡ್ತಾ ಇರೋದು ನಿಮಗೆ 2 ಕ್ವಶನ್ಸನ್ನು. ಟೋಟಲ್ ಬಂದುಬಿಟ್ಟು ಅಲ್ಲಿ 10 × 1 ದಟ್ ಈಸ್ 10 ಮಾರ್ಕು. 10 ಮಾರ್ಕ್ ಅಂತಂದರೆ ಈಗ 10 ಮಾರ್ಕ್ಸ್ ಕ್ವಶನ್ನು ಒಂದು ಕಂಪಲ್ಸರಿ ಫೈನಲ್ ಎಕ್ಸಾಮ್ಗೂ ಕೂಡ ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿದೆ. ಇಲ್ಲಿ ಕೊಡುವಂಥ 2 ಕ್ವಶನನ್ನು ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿಬಿಟ್ರಿ ಅಂತಂದರೆ ಫೈನಲಲ್ಲಿ 10 ಮಾರ್ಕ್ಸ್ ನಿಮ್ಮ ಕೈಯಲ್ಲಿರುತ್ತೆ ಇದು. ಓಕೆ, 10 ಮಾರ್ಕ್ಸು ವೆರಿ ಇಂಪಾರ್ಟೆಂಟ್. 2 ಕೂಡ ನೀವು ಕ್ವಶನನ್ನು ಇಲ್ಲಿ ಮಾಡ್ಕೋಬೋದು. ಯಾವುದು ಅಂತಂದರೆ ಒಂದು STDR ಕೇಳ್ಬೋದು, ಇಲ್ಲ GRR NRR ಇರ್ಬೋದು, ಇಲ್ಲ ಅಂದರೆ ನಿಮಗೆ 5 ಮಾರ್ಕ್ಸಿಂದ 2 ಕೊಡ್ಬೋದು. ಬಟ್ ಇಲ್ಲಿ 5 ಮಾರ್ಕ್ಸಿಂದ ಕ್ವಶನ್ ಇರೋದ್ರಿಂದ ನಿಮಗಿಲ್ಲಿ 10 ಮಾರ್ಕ್ಸಿಂದೇ ಕ್ವಶನ್ ಬರೋದು. ಓಕೆ, ಈ 3 ಸೆಕ್ಷನ್ನು ಕೂಡ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿಬಿಟ್ಟು ಇಲ್ಲಿ 30 ಮಾರ್ಕ್ಸ್ ತೊಗೊಂಡ್ಬಿಟ್ರೆ ನಿಮಗೆ ಮೋಸ್ಟ್ ಪ್ರೊಬಾಬ್ಲಿ ನನಗೇನು ಅನಿಸುತ್ತೆ ಇದು ಗ್ರೇಡ್ ಮೇಲೆ ನಿಮ್ಮ ಮಾರ್ಕ್ಸನ್ನು ಇಲ್ಲೇನು ನೀವು ತೊಗೊಳ್ತೀರಲ್ಲ ಮಾರ್ಕ್ಸನ್ನು, ಆ ಮಾರ್ಕ್ಸನ್ನು ಸ್ಯಾಟಲ್ಲಿ ಅಪ್ಲೋಡ್ ಮಾಡ್ತಾರೆ, ಅಂದರೆ ಕಂಪ್ಯೂಟ್ರಲ್ಲಿ ಅಪ್ಲೋಡ್ ಮಾಡಿದಾಗ ನಿಮಗೆ ಲಾಸ್ಟಿಗೆ ಫೈನಲ್ಗೆ ಅದು ಗ್ರೇಡ್ ಬರೋ ಚಾನ್ಸಸ್ ಇದೆ, A ಗ್ರೇಡು B ಗ್ರೇಡು ಅಂತ ಹೇಳಿಬಿಟ್ಟು. ಅದಕ್ಕೆ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ ಒಂದೊಂದೇ ಚಾಪ್ಟರ್ ಪರ್ಫೆಕ್ಟ್ ಆಗಿಬಿಟ್ರೆ ನಿಮ್ಗೆ ಫೈನಲ್ ಎಕ್ಸಾಮ್ಗೂ ಕೂಡ ಇದು ಒಳ್ಳೆಯ ಅಪಾರ್ಚುನಿಟಿ ಅಂದ್ಕೊಳ್ತೀನಿ. ಯಾಕಂದರೆ ನೀವು ಫೈನಲ್ ಎಕ್ಸಾಮ್ಗೆ ಒಮ್ಮೆ ಓದ್ತೀನಿ ಅಂತಂದರೆ ಒಂದು ಸತಿನೇ ಓದ್ತೀನಿ ಅಂದರೆ ಆಗಲ್ಲ. ನೀವು ಒಂದೊಂದೇ ಚಾಪ್ಟರ್ ಮಾಡ್ಕೊಂಡ್ಬಿಟ್ಟು ಟೆಸ್ಟ್ ಬರೆದ್ರಿ, ಅಲ್ಲಿ ಮಾರ್ಕ್ಸ್ ಸೀರಿಯಸ್ ಆಗಿ ಇದನ್ನು ಓದ್ಬಿಟ್ಟು ಮಾರ್ಕ್ಸ್ ತೊಗೊಂಡ್ರಿ ಅಂತಂದರೆ ನೀವು ಫೈನಲ್ಗೂ ಕೂಡ 80 ಔಟ್ ಆಫ್ 80 ತೊಗೊಳ್ಬೋದು ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಇದನ್ನು ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.